ನಮಸ್ಕಾರ. ಇವತ್ತು ನಾವು ಕೇಳೋಕೆ ಹೊರಟಿರೋ ಕಥೆಯಲ್ಲಿ ಹೀರೋ ಯಾರೆಂದು ಊಹಿಸೋಕೂ ಆಗಲ್ಲ. ಯಾಕಂದ್ರೆ ಈ ಕಥೆ ನಮಗೆ ಒಂದು ಅದ್ಭುತವಾದ ಪಾಠ ಹೇಳುತ್ತೆ. ಅದೇನಂದ್ರೆ ನಮ್ಮ ಕಣ್ಣಿಗೆ ಕಾಣೋದೇ ಬೇರೆ, ಅದರ ಹಿಂದಿರೋ ಸತ್ಯನೇ ಬೇರೆ. ಯಾವುದು ಸರಿ ಯಾವುದು ತಪ್ಪು ಅಂತ ನಿರ್ಧಾರ ಮಾಡೋದು ಅಂದುಕೊಂಡಷ್ಟು ಸುಲಭವಲ್ಲ ಅನ್ನೋದನ್ನ ಈ ಕಥೆ ತುಂಬಾ ಚೆನ್ನಾಗಿ ತೋರಿಸುತ್ತೆ. ಈ ಕಥೆಯ ಸಾರಾಂಶವನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಈ ಒಂದು ಮಾತು ತುಂಬಾ ಮುಖ್ಯ. ನೋಡಿ, ಈ ಇಡೀ ಜಗತ್ತು ನಡೆಯೋದೇ ಅಗತ್ಯದ ನಿಯಮದ ಮೇಲೆ. ಚಳಿಗಾಲದಲ್ಲಿ ನಮ್ಗೆ ಬೇಕು ಅನ್ಸೋ ಸೂರ್ಯನೇ ಬೇಸಿಗೆಯಲ್ಲಿ ಬೇಡ ಅನ್ಸುತ್ತಾನೆ ಅಲ್ವಾ? ಅಂದ್ರೆ ನಮ್ಮ ದೃಷ್ಟಿಕೋನ, ನಾವು ಯೋಚನೆ ಮಾಡೋ ರೀತಿ ಸಂದರ್ಭಕ್ಕೆ ತಕ್ಕ ಹಾಗೆ ಬದಲಾಗುತ್ತೆ. ಈ ಕಥೆಯಲ್ಲೂ ಕೂಡ ಠೀಕ್ ಹಾಗೆ ಆಗತ್ತೆ. ಹಾಗಿದ್ರೆ ಬನ್ನಿ ಕಥೆಯನ್ನ ಶುರು ಮಾಡೋಣ. ಈ ಕಥೆ ಶುರುವಾಗೋದೇ ಒಂದು ವಿಚಿತ್ರವಾದ, ಅಸಾಮಾನ್ಯವಾದ ಸ್ನೇಹದಿಂದ. ನೋಡೋಕೆ ಸ್ನೇಹದ ಹಾಗೆ ಕಂಡ್ರೂ ಅದರ ಹಿಂದೆ ಒಂದು ದೊಡ್ಡ ರಹಸ್ಯ ಅಡಗಿರುತ್ತೆ. ಕಥೆಯ ಆರಂಭ ಒಂದು ತುಂಬಾನೇ ಪ್ರಶಾಂತವಾದ ಕೆರೆಯ ದಡ. ಅಲ್ಲಿ ಒಬ್ಬ ವಯಸ್ಸಾದ ವ್ಯಕ್ತಿ ಬರ್ತಾರೆ. ಸುಮ್ನೆ ಕೂತಿದ್ದ ಅವರ ಕಣ್ಣಿಗೆ ಇದ್ದಕ್ಕಿದ್ದ ಹಾಗೆ ಒಂದು ವಿಚಿತ್ರವಾದ ದೃಶ್ಯ ಕಾಣಿಸುತ್ತೆ. ಆ ದೃಶ್ಯ ನೋಡಿದ ತಕ್ಷಣ ಅವರಿಗೆ ಆಶ್ಚರ್ಯನೂ ಆಗುತ್ತೆ, ಕುತೂಹಲನೂ ಹೆಚ್ಚಾಗುತ್ತೆ. ಅಷ್ಟಕ್ಕೂ ಆ ವೃದ್ಧ ನೋಡಿದ್ದೇನು ಗೊತ್ತಾ? ಒಂದು ಆಮೆ ನಿಧಾನವಾಗಿ ನೀರಿಂದ ದಡಕ್ಕೆ ಬರುತ್ತೆ. ಬಂದ ತಕ್ಷಣ ಒಂದು ಚೇಳು ಸರ್ರನೆ ಹೋಗಿ ಅದರ ಬೆನ್ನ ಮೇಲೆ ಹತ್ಕೊಳ್ಳುತ್ತೆ. ಇದ್ರಲ್ಲಿ ಅಚ್ಚರಿ ಏನಪ್ಪಾ ಅಂದ್ರೆ, ಆ ಆಮೆ ಆ ಚೇಳನ್ನ ತನ್ನ ಬೆನ್ನ ಮೇಲೆ ಹೊತ್ಕೊಂಡು ಮತ್ತೆ ನೀರಿಗಿಳಿದು ಕೆರೆಯ ಇನ್ನೊಂದು ದಡದ ಕಡೆಗೆ ಈಜೋಕೆ ಶುರು ಮಾಡುತ್ತೆ. ಯೋಚನೆ ಮಾಡಿ, ಆಮೆಗೂ ಚೇಳಿಗೂ ಎಲ್ಲಿಯ ಸ್ನೇಹ? ಇವುಗಳ ನಡುವೆ ಇದೇನಿದು ವಿಚಿತ್ರ ಸಂಬಂಧ ಅಂತ ಅವ್ರಿಗೆ ತಲೆ ಕೆಟ್ಟು ಹೋಗುತ್ತೆ. ಈ ವಿಚಿತ್ರವಾದ ದೃಶ್ಯ ಆ ವೃದ್ಧನ ತಲೆಯಲ್ಲಿ ಸಾವಿರ ಪ್ರಶ್ನೆಗಳನ್ನು ಹುಟ್ಟುಹಾಕುತ್ತೆ. ಅರೆ, ಇದೇನಿದು? ಆಮೆಗೂ ಚೇಳಿಗೂ ದೋಸ್ತಿನಾ? ಈ ಆಮೆ ಯಾಕೆ ಈ ಚೇಳನ್ನ ಹೊತ್ಕೊಂಡು ಹೋಗ್ತಿದೆ? ಎಲ್ಲಿಗ್ ಹೋಗ್ತಿದೆ? ವಾವ್! ಈ ರಹಸ್ಯವನ್ನ ಹೇಗಾದ್ರೂ ಮಾಡಿ ಕಂಡುಹಿಡಿಯಲೇಬೇಕು ಅಂತ ಅವರು ಮನಸ್ಸಲ್ಲೇ ನಿರ್ಧಾರ ಮಾಡ್ತಾರೆ. ಆ ವೃದ್ಧನ ಕುತೂಹಲ ಇದೆಯಲ್ಲ, ಅದು ನಿಧಾನವಾಗಿ ಅನುಮಾನವಾಗಿ ಬದಲಾಗುತ್ತೆ. ಯಾಕಂದ್ರೆ ಅವ್ರಿಗೊತ್ತು, ಚೇಳಿನ ಗುಣವೇ ವಿಷವನ್ನ ಕಕ್ಕೋದು, ಕುಟುಕೋದು. ಹಾಗಾಗಿ ಅದರ ಉದ್ದೇಶ ಖಂಡಿತವಾಗಿಯೂ ಒಳ್ಳೆಯದಕ್ಕೆ ಇರೋಕೆ ಸಾಧ್ಯವೇ ಇಲ್ಲ. ಏನೋ ಕೆಟ್ಟದ್ದೇ ನಡೀತಾ ಇದೆ ಅಂತ ಅವರು ತೀರ್ಮಾನಕ್ಕೆ ಬಂದ್ಬಿಡ್ತಾರೆ. ಏನೋ ಕೆಟ್ಟದಾಗೋಕೆ ಹೊರಟಿದೆ ಅಂತ ಅವಿಗೆ ಅನ್ಸಿದ ತಕ್ಷಣ ಸುಮ್ನೆ ಕೂರೋಕ್ಕಾಗಲ್ಲ. ತಕ್ಷಣ ಎದ್ದು ಆ ಆಮೆ ಮತ್ತು ಚೇಳನ್ ಹಿಂಬಾಲಿಸೋಕೆ ಶುರು ಮಾಡ್ತಾರೆ. ಕೆರೆಯ ಸುತ್ತಲೂ ವೇಗವಾಗಿ ನಡ್ಕೊಂಡು ಅವು ಇನ್ನೊಂದು ದಳ ತಲುಪೋ ಮೊದಲೇ ತಾನು ಅಲ್ಲಿರ್ಬೇಕು ಅಂತ ಆತ್ರದಿಂದ ಹೆಜ್ಜೆ ಹಾಕ್ತಾರೆ. ಆ ವೃದ್ಧ ಇನ್ನೊಂದು ದಡ ತಲುಪೋ ಹೊತ್ತಿಗೆ ಆಮೆಯೂ ಅಲ್ಲಿಗೆ ಬಂದು ಸೇರುತ್ತೆ. ಚೇಳುವ ನಿಧಾನವಾಗಿ ಆಮೆಯ ಬೆನ್ನಿಂದ ಇಳಿದು ಹತ್ತಿರದಲ್ಲೇ ಇದ್ದ ಒಂದು ಪವಿತ್ರವಾದ ದೇವಸ್ಥಾನದ ಕಡೆಗೆ ಹೋಗಕ್ಕೆ ಶುರುಮಾಡುತ್ತೆ. ಅಬ್ಬಾ, ಇದನ್ನ ನೋಡಿದ ವೃದ್ಧನಿಗೆ ಶಾಕ್. ದೇವಸ್ಥಾನದೊಳಗೆ ಈ ಚೇಳಿಗೆ ಏನಪ್ಪಾ ಕೆಲ್ಸ? ಅವರ ಅನುಮಾನ ಈಗ 100ಕ್ಕೆ 100 ಖಚಿತವಾಗುತ್ತೆ. ಸರಿ, ಏನಾಗುತ್ತೆ ನೋಡೇ ಬಿಡೋಣ ಅಂತ ಅವೃದ್ಧ ದೇವಸ್ಥಾನದ ಒಳಗೆ ಇಣುಕಿ ನೋಡ್ತಾರೆ. ನೋಡಿದ್ರೆ ಅವರ ಅನುಮಾನ ನಿಜವಾಗೋ ಎಲ್ಲಾ ಲಕ್ಷಣಗಳು ಕಾಣಿಸುತ್ತೆ. ಅಲ್ಲಿ ಒಬ್ಬ ಭಕ್ತ ಹೊರಗಿನ ಪ್ರಪಂಚದ ಯಾವುದೇ ಅರಿವಿಲ್ದೆ ಆಳವಾದ ಧ್ಯಾನದಲ್ಲಿ ಕೂತಿದ್ದಾರೆ. ತನಗಾಗಿ ಮುಂದೆ ಎಂಥ ಅಪಾಯ ಕಾದಿದೆ ಅನ್ನೋ ಸಣ್ಣ ಅರಿವು ಕೂಡ ಅವರಿಗಿರ್ಲಿಲ್ಲ. ಆ ಕ್ಷಣ ಆ ವೃದ್ಧ ಒಂದು ನಿರ್ಧಾರ ಮಾಡ್ಬಿಡ್ತಾರೆ. ಮನ್ಸಲ್ಲೇ ಅಂದ್ಕೊಳ್ತಾರೆ, ಈ ಚೇಳು ಆ ಧ್ಯಾನದಲ್ಲಿರೋ ಭಕ್ತನಿಗೆ ಕುಟುಕೋದಕ್ಕಿಂತ ಮುಂಚೆ ನಾನು ನನ್ನ ಕೈಯಲ್ಲಿರೋ ಕೋಲಿನಿಂದ ಅದನ್ನ ಹೊಡೆದು ಸಾಯಿಸ್ಬಿಡ್ಬೇಕು ಅಂದುಕೊಂಡು ತನ್ನ ಕೋಲನ್ನು ಗಟ್ಟಿಯಾಗಿ ಹಿಡಿದು ಹೊಡೆಯೋಕೆ ಸಿದ್ಧರಾಗ್ತಾರೆ. ಆದರೆ ಕಥೆ ಇಲ್ಲಿ ಒಂದು ದೊಡ್ಡ, ಯಾರು ಊಹಿಸದಂತ ತಿರುವು ಪಡ್ಕೊಳ್ಳುತ್ತೆ. ಆ ವೃದ್ಧ ಅಂದ್ಕೊಂಡಿದ್ದೆಲ್ಲ ಸುಳ್ಳಾಗುತ್ತೆ. ಯಾಕಂದ್ರೆ ನಿಜವಾದ ಅಪಾಯ ಚೇಳಿನ ರೂಪದಲ್ಲಿರ್ಲಿಲ್ಲ, ಅದು ಬೇರೆನೇ ರೂಪದಲ್ಲಿತ್ತು. ಆ ವೃದ್ಧ ತನ್ನ ಕೈಯಲ್ಲಿದ್ದ ಕೋಲನ್ನ ಮೇಲಕ್ಕೆತ್ತಿ ಚೇಳಿಗೆ ಹೊಡೆಯೋಕ್ ಹೋಗ್ತಾರೆ. ಠೀಕ್ ಆ ಒಂದೇ ಒಂದು ಕ್ಷಣದಲ್ಲಿ ವೃದ್ಧ ಚೇಳನ್ನ ಹೊಡೆಯೋಕೆ ಮುಂದಾದ ಅದೇ ಕ್ಷಣ ಎಲ್ಲಿಂದ ಬಂತೋ ಗೊತ್ತಿಲ್ಲ, ಒಂದು ಭಯಂಕರವಾದ ವಿಷದ ಹಾವು ನೇರವಾಗಿ ಆ ಧ್ಯಾನದಲ್ಲಿದ್ದ ಭಕ್ತನ ಕಡೆಗೆ ವೇಗವಾಗಿ ಹರಿದು ಬರ್ತಾ ಇರುತ್ತೆ. ಆ ವೃದ್ಧನ ಗಮನ ಪೂರ್ತಿ ಚೇಳಿನ ಮೇಲಿದ್ದಿದ್ರಿಂದ ಈ ಹಾವು ಬಂದಿದ್ದನ್ನ ಅವರು ಗಮನಿಸೇ ಇರಲಿಲ್ಲ. ಆ ವೃದ್ಧ ಏನಾದ್ರೂ ಮಾಡೋಕೆ ಯೋಚನೆ ಮಾಡೋ ಅಷ್ಟರಲ್ಲಿ ಆ ಚೇಳಿದ್ಯಲ್ಲ, ಅದು ಮಿಂಚಿನ ವೇಗದಲ್ಲಿ ಹಾವಿನ ಕಡೆಗೆ ಹೋಗಿ ಅದರ ತಲೆಗೆ ಸರಿಯಾಗಿ ತನ್ನ ವಿಷದ ಕೊಂಡಿಯಿಂದ ಒಂದೇಟು ಕೊಡುತ್ತೆ. ಅಷ್ಟೇ, ಚೇಳಿನ ವಿಷಕ್ಕೆ ಆ ಹಾವು ಅಲ್ಲೇ ನಿಶ್ಚೇಷ್ಟಿತವಾಗಿ ಬಿದ್ದೋಗುತ್ತೆ. ನೋಡಿ, ಆ ವೃದ್ಧ ಯಾರನ್ನ ಖಳನಾಯಕ ಅಂತ ಅನ್ಕೊಂಡಿದ್ರೋ ಅದೇ ಚೇಳು ಆ ಭಕ್ತನ ಪ್ರಾಣವನ್ನ ಉಳಿಸಿತ್ತು. ಇದನ್ನೆಲ್ಲ ಕಣ್ಣಾರೆ ಕಂಡ ಆ ವೃದ್ಧನಿಗೆ ಮೈ ಜುಮ್ಮನ್ನುತ್ತೆ. ಅವರಿಗೆ ಆಘಾತ. ತಾನು ಎಷ್ಟು ದೊಡ್ಡ ತಪ್ಪು ತಿಳುವಳಿಕೆಯಲ್ಲಿದ್ದೆ ಅಂತ ಅವರಿಗೆ ಆಗಾರಿವಾಗತ್ತೆ.
ಇಲ್ಲಿ ನಡೆದಿದ್ದು ಕೇವಲ ಒಂದು ಆಕಸ್ಮಿಕ ಘಟನೆಯಲ್ಲ, ಇದೊಂದು ದೈವಲೀಲೆ ಅಂತ ಅವರಿಗೆ ಅರ್ಥ ಆಗತ್ತೆ. ಸ್ವಲ್ಪ ಹೊತ್ತಿನ ನಂತರ ಆ ಭಕ್ತ ಧ್ಯಾನದಿಂದ ಹೊರಗೆ ಬರ್ತಾರೆ. ಆ ವೃದ್ಧ ಇನ್ನೂ ಆ ಶಾಕ್ನಿಂದ ಹೊರಬಂದಿರಲ್ಲ. ನಡೆದ ಪವಾಡವನ್ನ ಆಶ್ಚರ್ಯದಿಂದ ಆ ಭಕ್ತನಿಗೆ ವಿವರಿಸ್ತಾರೆ. ಸ್ವಾಮಿ, ನಿಮ್ಗೊಂದು ವಿಷಯ ಗೊತ್ತಾ? ಒಂದು ಆಮೆ ಒಂದು ಚೇಳನ್ನ ಹೊತ್ತು ತಂತು. ನಾನು ಆ ಚೇಳು ನಿಮ್ಗೆ ತೊಂದ್ರೆ ಕೊಡುತ್ತೆ ಅಂತ ಅದನ್ನ ಕೊಲ್ಲೋಕ್ ಹೋದೆ. ಆದ್ರೆ ನಿಜವಾಗ್ಲೂ ನಿಮ್ಮನ್ನ ಕೊಲ್ಲೋಕ್ ಬಂದಿದ್ದು ಒಂದು ಹಾವು. ಆ ಚೇಳು ಆ ಹಾವಿಗೆ ಕುಟುಕಿ ನಿಮ್ಮ ಪ್ರಾಣ ಉಳಿಸ್ತು ಅಂತಾರೆ. ನೋಡಿ, ಇಲ್ಲೇ ನಮಗೆ ಗೊತ್ತಾಗೋದು ನಮ್ಮ ಗ್ರಹಿಕೆಗೂ ನಿಜವಾದ ವಾಸ್ತವಕ್ಕೂ ಎಷ್ಟು ವ್ಯತ್ಯಾಸ ಇದೆ ಅಂತ. ಆ ವೃದ್ಧನ ದೃಷ್ಟಿಯಲ್ಲಿ ಚೇಳು ಒಂದು ವಿಲನ್, ಅದು ಹಾನಿ ಮಾಡೋಕ್ ಬಂದಿತು. ಆದರೆ ಆ ದೈವಲೀಲೆಯ ವಾಸ್ತವದಲ್ಲಿ ಅದೇ ಚೇಳು ಹೀರೋ, ಅದು ಆ ಭಕ್ತನನ್ನ ಉಳಿಸೋಕ್ ಬಂದಿತ್ತು. ಇದು ನಮ್ಮ ಯೋಚನಾ ಶಕ್ತಿ ಎಷ್ಟು ಸೀಮಿತ ಅನ್ನೋದಕ್ಕೆ ಒಂದು ದೊಡ್ಡ ಉದಾಹರಣೆ. ಈ ಘಟನೆ ಒಂದು ಆಳವಾದ ಸತ್ಯವನ್ನು ನಮ್ಗೆ ಹೇಳುತ್ತೆ. ಯೋಚನೆ ಮಾಡಿ, ಯಾವ ಸಂಬಂಧವೂ ಇಲ್ಲದ ಆ ವೃದ್ಧನೇ ಒಂದು ಕೋಲು ಹಿಡಿದು ರಕ್ಷಣೆ ಮಾಡೋಕ್ ಮುಂದಾದಾಗ ಇಡೀ ಸೃಷ್ಟಿಯನ್ನೇ ನಡೆಸೋ ಆ ದೇವರು ಸುಮ್ಮನೆ ಇರ್ತಾನಾ? ಇಲ್ಲ. ದೈವಿಕ ಸಹಾಯ ಅನ್ನೋದು ಸರಿಯಾದ ಸಮಯಕ್ಕೆ ಸರಿಯಾದ ರೂಪದಲ್ಲಿ ಬಂದೇ ಬರುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಹಾಗಿದ್ರೆ ಈ ಇಡೀ ಕಥೆಯ ಸಾರಾಂಶ ಏನು? ಇದನ್ನ ಕೇವಲ ಒಂದು ಪವಾಡ ಅಂತ ಹೇಳಿ ಸುಮ್ನೆ ಆಗೋಕ್ಕಾಗಲ್ಲ. ಇದರ ಹಿಂದೆ ಒಂದು ದೊಡ್ಡ ತತ್ವ ಅಡಗಿದೆ. ಅದೇ ಕಾಣದ ನ್ಯಾಯದ ಅಸ್ತಿತ್ವ. ಹಾಗಂದ್ರೆ ದೇವರ ನ್ಯಾಯ ಅಂದ್ರೇನು? ಅದೊಂದು ಕಾಣದ ಶಕ್ತಿ, ಅಮಾಯಕರನ್ನ ರಕ್ಷಣೆ ಮಾಡೋಕೆ. ಅದು ನಾವು ಊಹಿಸದ ರೂಪದಲ್ಲಿ ಅಸಂಭವವಾದ ದಾರಿಯಲ್ಲಿ ಬರುತ್ತೆ. ಈ ಕಥೆಯಲ್ಲೇ ನೋಡಿ, ನಾವು ಅಪಾಯಕಾರಿ ಅಂತ ಅಂದುಕೊಂಡ ಚೇಳಿನ ರೂಪದಲ್ಲೇ ಆ ದೈವಿಕ ನ್ಯಾಯ ಬಂದಿತ್ತು. ಈ ಕಥೆಯಿಂದ ನಾವು ಕಲಿಯಬೇಕಾದ 3 ಮುಖ್ಯ ಪಾಠಗಳಿವೆ. ಮೊದಲನೆಯದು, ಕಣ್ಣಿಗೆ ಕಾಣೋದೆಲ್ಲ ಸತ್ಯ ಆಗಿರಲ್ಲ, ಅವಸರದಲ್ಲಿ ತೀರ್ಮಾನಕ್ಕೆ ಬರಬಾರದು. ಎರಡನೆಯದು, ಕೆಲವೊಮ್ಮೆ ನಮಗೆ ಅರ್ಥವಾಗದ ಘಟನೆಗಳ ಹಿಂದೆ ನಮ್ಮನ್ನೇ ರಕ್ಷಿಸುವ ಒಂದು ಉದ್ದೇಶ ಇರಬಹುದು. ಮತ್ತು ಕೊನೆಯದಾಗಿ, ಎಲ್ಲವನ್ನೂ ನೋಡ್ಕೊಳ್ಳೋಕೆ ನಮ್ಮನ್ನು ಮೀರಿದ ಒಂದು ದೊಡ್ಡ ಶಕ್ತಿ ಇದೆ ಅನ್ನೋ ನಂಬಿಕೆ ಇದೆಯಲ್ಲ, ಅದು ನಮಗೆ ಧೈರ್ಯ ಕೊಡುತ್ತೆ. ಕೊನೆಯದಾಗಿ, ಈ ಇಡೀ ಕಥೆ ನಮ್ಮ ಮುಂದೆ ಒಂದು ದೊಡ್ಡ ಪ್ರಶ್ನೆಯನ್ನ ಇಡುತ್ತೆ. ಅದೇನಂದ್ರೆ, ನಾವು ಒಂದು ವಿಷಯವನ್ನ ನೋಡೋ ರೀತಿ, ನಾವು ಅರ್ಥ ಮಾಡ್ಕೊಳ್ಳೋ ವಿಧಾನ, ಅದೇನಾ ಕೊನೆಯ ಸತ್ಯ? ಅಥವಾ ನಮ್ಮ ತಿಳುವಳಿಕೆಯನ್ನೂ ಮೀರಿ ನಮ್ಗೆ ಕಾಣಿಸ್ದ ಒಂದು ದೊಡ್ಡ ಸತ್ಯ ಯಾವಾಗ್ಲೂ ಇರುತ್ತಾ? ಇದರ ಬಗ್ಗೆ ಯೋಚನೆ ಮಾಡ್ಬೇಕಲ್ವಾ?